ಖುಷಿನೇ ಮ್ಯಾಮ್. ನೋಡ್ತಾ ಇದ್ದೀರಾ ಸರ್, ಈಗ ಬಿಗ್ ಬಾಸ್ ಅಂದರೆ ಗಿಲ್ಲಿ ರಘು ಅವ್ರ ನಡುವೆ ಏನೋ ಒಂದಷ್ಟು ಮನಸ್ತಾಪಗಳು, ಇಬ್ಬರು ಜೊತೆಯಲ್ಲಿ ಆಟ ಆಡ್ತಿಲ್ಲ, ಜೊತೆಯಾಗಿಲ್ಲ, ಒಂದು ಸಪೋರ್ಟ್ ಕೂಡ ಮಾಡ್ತಿಲ್ಲ ಅವರಿಗೆ. ಸೊ ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಜೊತೆಗೆ ಇವತ್ತು ಒಂದಷ್ಟು ಸುದೀಪ್ ಸರ್ ಕ್ಲಾಸ್ ತೆಗೆದುಕೊಂಡಿರೋದು, ಮತ್ತು ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ಗೆ ಲಾಕ್ ಮಾಡಿದ್ದಾರೆ ಸುದೀಪ್ ಸರ್. ಇನ್ಯಾರು ಡಿಸರ್ವ್ ಅಲ್ಲ ಇಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ, ಬಿಕಾಸ್ ಆಫ್ ಗಿಲ್ಲಿ ವೈಸ್ ಪ್ರೆಸಿಡೆಂಟ್, ವೈಸ್ ಕ್ಯಾಪ್ಟನ್ ಅಂತ ಅಂದ್ಕೊಂಡು ಸುಮ್ಮನೆ ಕ್ಯಾಪ್ಟನ್ ರೂಮ್ನ ಯೂಸ್ ಮಾಡ್ಕೊಳ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಮ್ಯಾಮ್ ಅಂದರೆ ಈಗ ನಾನು ಬಂದಾಗಿಂದ 2 ದಿನ ಅದೇ ಪ್ರೆಸ್ ಮೀಟ್ ಅಂತ ಅವ್ರ ಜೊತೆನೇ ಇದ್ದೆ. ಅದಾದಮೇಲೆ ಒಂದಿನ ಗ್ಯಾಪ್ ಇತ್ತು. ಅದಾದಮೇಲೆ ಕಂಟಿನ್ಯೂಸ್ ಶೂಟಲ್ಲಿದ್ದೀನಿ, ಡೇ ಆ್ಯಂಡ್ ನೈಟ್ ಶೂಟಲ್ಲಿದ್ದೀನಿ. ನನ್ನ ಜೊತೆ ಇರೋ ಎಲ್ಲರಿಗೂ ಗೊತ್ತದು, ಇಲ್ಲೇ ಜಾಕ್ ಅವ್ರಿಗೂ ಗೊತ್ತು, ಕೇಳಿ ನಾವು ಮನೆಗೆ ಹೋಗ್ತಿರೋದೆ ಮಧ್ಯರಾತ್ರಿಲಿ, ಅಲ್ಲೆಲ್ಲೋ ಮಧ್ಯದಲ್ಲಿ ಅವಾಗ ಹೋಗಿ ನೋಡ್ತೀನಿ. ಆಮೇಲೆ ಕರೆಕ್ಟಾಗಿದೆ ಮ್ಯಾಮ್, ಅದು ಆ ಥರದ್ದು ಒಂದು ತುಂಟತನ ಬೇಕು, ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ. ಅಶ್ವಿನಿ ಮ್ಯಾಮ್ ಥರ ಒಂದು ಗಟ್ಟಿಗಿತ್ತಿ ಬೇಕು. ಆಮೇಲೆ ಒಂದೇನು ಗೊತ್ತಾ ಮ್ಯಾಮ್, ಯಾವಾಗಲೂ ನಾವೇ ಆಗಲಿ ಎಲ್ರಿಗೂ ಆಗಲಿ ಕಂಡೋರ್ ಮನೆ ಜಗಳದ ಮೇಲೆ ಇಂಟ್ರೆಸ್ಟು. ಜಗಳ ಗದ್ದಲ ಇದ್ರೇ ಬಿಗ್ ಬಾಸು, ಇಲ್ಲಾಂದರೆ ಆಶ್ರಮಕ್ಕೆ ಹೋಗೋದಲ್ಲ ಮ್ಯಾಮ್ ಬಿಗ್ ಬಾಸ್ಗೆ. ಯಾಕೆ ಮ್ಯಾಮ್ ಈಗ ನೋಡಿ ನಾವು ಆಚೆ ಬಂದಿದ್ದು ಯಾಕೆ ಹೇಳಿ, ಸುದೀಪ್ ಭಯಂಕರ ಎಕ್ಸ್ಪೆಕ್ಟೇಷನ್ ಇತ್ತು, ಏನೋ ಭಯಂಕರ. ಈಗ ನಾನು ವಿಲನಾಗಿ ಮಾಡ್ತೀನಿ ಅಂದ್ಬಿಟ್ಟು ನರಕ್ಕೆ ಸರ ಮಾಡ್ಕೊಳಕ್ಕಾಗತ್ತಾ ಮ್ಯಾಮ್? ನಾನು ಅರ್ಧ ತೋರಣ ಕಟ್ಕೊಳಕ್ಕಾಗತ್ತಾ? ಹಂಗೆ ಆಗಲ್ಲ. ನಾನು ಇರೋದೇ ಬೇರೆ, ನಾನು ತರಲೆ ಸುಮ್ಮನೆ ಏನೋ ತಮಾಷೆ ಹುಡುಗ ನಾನು. ಮೇ ಬಿ 10 ಜನಕ್ಕೆ ಇಷ್ಟ ಆಗಲಿಲ್ಲ. ಸೊ ಅವ್ರು ಏನು ಮಾಡ್ತಿದ್ರು ಕರೆಕ್ಟಾಗಿದೆ, ಅದಕ್ಕೆ ಅವರಲ್ಲೇ ಉಳ್ಕೊಂಡಿದ್ದಾರೆ, ಮಾಡಲಿ ಅದನ್ನೇ. ಈಗ ಅಶ್ವಿನಿ 2.0 ಹೇಗೆ ಅನ್ನಿಸ್ತಿದೆ? ನನಗಂತೂ ಸೈಲೆಂಟ್ ಅನ್ನಿಸ್ತಿದೆ. ಬಿಗ್ ಬಾಸ್ ಎಪಿಸೋಡ್ಗಳು ತುಂಬ ಸಪ್ಪೆ ಅನ್ನಿಸ್ತಾ ಇದೆ, ಯಾಕಂದರೆ ಅವ್ರು ಸೈಲೆಂಟ್ ಆಗಿರೋದ್ರಿಂದ. ಯಾಕಂದರೆ ಅವರು ಏನಾದರೂ ಮಾಡಿದ್ರೆ ಇಲ್ಲಿ ಗಿಲ್ಲಿ ಅದನ್ನು ಎತ್ತಾಡ್ತಿದ್ರು, ಒಂಥರ ಎಂಟರ್ಟೈನಿಂಗ್ ಆಗಿ ಸಖತ್ತಾಗಿರೋದು. ಈಗ ಗಿಲ್ಲಿಗೂ ಕಂಟೆಂಟ್ ಇಲ್ದಂಗೆ ಆಗೋಗಿದೆ ಅಶ್ವಿನಿ ಅವರು ಸೈಲೆಂಟ್ ಆಗಿ. ಇಲ್ಲ ಮ್ಯಾಮ್ ನೋಡಿ, ಅದೇ ನಾನು ಹೇಳಿದ, ಈಗ ಆಗ ಅವ್ರು ವೈಲೆಂಟ್ ಆಗಿದ್ದಾಗ ಅದಕ್ಕೊಂದಷ್ಟು ಅದ್ರ ಥರ ಪ್ರಶ್ನೆಗಳು ಬರ್ತಿತ್ತು. ಈಗ ಸೈಲೆಂಟ್ ಆದಾಗ ಇದಕ್ಕೊಂದಷ್ಟು ಥರ ಪ್ರಶ್ನೆಗಳು ಬರ್ತಿದೆ. ನಾನು ಹಿಂದೆ ಯಾವುದೋ ಒಂದರಲ್ಲಿ ಹೇಳಿದ್ದೆ, ಆದರೆ ನಾನು ಬಂದಾಗ ಆಚೆ ಸಿಕ್ಕಾಪಟ್ಟೆ ನೆಗೆಟಿವ್ ಇತ್ತು. ಯಾರಿಗೆ? ಅಶ್ವಿನಿ ಮ್ಯಾಮ್ ಅವ್ರಿಗೆಲ್ಲ. ನಮ್ಮನ್ನು ಅವ್ರ ಜೊತೆ ಇರೋದ್ರಿಂದ ಏನೇನೋ ಎಲ್ಲ ಕರಿತಿದ್ರು. ಸರಿ, ಇಷ್ಟೊಂದು ನೆಗೆಟಿವ್ ಇದೆ ಅಲ್ವಾ, ಹಂಗಾರೆ ಯಾಕೆ ಅಶ್ವಿನಿ ಮ್ಯಾಮ್ ಆಚೆ ಬಂದಿಲ್ಲ? ಅವ್ರು ಇಷ್ಟೊಂದು ನೆಗೆಟಿವ್ ಅನ್ನೋದಾದರೆ, ನಾನು ಹಂಗಾದರೆ ಕರ್ನಾಟಕದವರು ಯಾರೂ ವೋಟ್ ಮಾಡ್ತಿಲ್ಲ ಅನ್ನೋ ಥರ ಪ್ರಶ್ನೆಗಳು ನೀವುಗಳು ಕೇಳಿದ್ರಿ. ಹಂಗಾರೆ ನಾನೇನು ತಮಿಳ್ನಾಡವ್ರು ವೋಟ್ ಮಾಡ್ತಿದ್ದಾರಾ ಅಂತ? ಇಲ್ಲ, ಇಲ್ಲಿರೋರೇ ವೋಟ್ ಮಾಡಬೇಕು. ಅದು ಹಂಗಿದ್ರೆ ಚಂದ, ಅವ್ರು ಹಂಗೆ ಇರಬೇಕು. ಆಮೇಲೆ ಅದು ಆಗುತ್ತೆ ಮ್ಯಾಮ್, ಅದು ನೀವು ಅಲ್ಲಿ ಹೋದ್ರೆ ಒಳಗೆ ಹೋದಾಗ ಗೊತ್ತಾಗುತ್ತೆ. ಈಗ ಜಸ್ಟ್ ಒಂದು ಪೋಸ್ಟ್ ನೋಡಿದೆ. ಸೊ ಈಗ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗೋಗ್ಬಿಟ್ಟಿತ್ತಲ್ಲ ಕೆಲವೊಂದಷ್ಟು, ಅದಕ್ಕೆ ನಿಮ್ಮ ಏರಿಯಾದಲ್ಲಿರೋರು ಯಾರೋ ಒಂದು ಪೋಸ್ಟ್ ಹಾಕಿದ್ರು. ಸೊ ಅವರು ನಮ್ಮ ಅಂಗಡಿನಲ್ಲೇ ಬಂದು ರೇಷನ್ ತಗೊಳ್ತಾ ಇದ್ರು. ಆದರೆ ಸುದ್ದಿ ನಾವು ನೋಡ್ದಂಗೆ ತುಂಬ ಒಬ್ಬ ಒಳ್ಳೆ ಹುಡುಗ, ತುಂಬ ಕಷ್ಟಪಟ್ಟು ಬೆಳೆದು ಬಂದಿರೋ ಹುಡುಗ, ನಮ್ಮ ಅಂಗಡಿನಲ್ಲೇ ತೊಗೊಂಡು ಹೋಗ್ತಾ ಇದ್ರು ರೇಷನ್ ಎಲ್ಲ. ನಾವು ಚಿಕ್ಕ ಹುಡುಗನಾಗಿಂದ ನೋಡ್ಕೊಂಬಂದಿದ್ದೀನಿ, ತುಂಬ ಒಳ್ಳೆ ಹುಡುಗ. ಸೊ ಈ ಥರದ್ದೆಲ್ಲ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಹೊಗಳಿಕೆ ಮಾಡಿ ಅವರು ಪೋಸ್ಟ್ ಹಾಕಿದ್ರು. ನನಗೆಲ್ಲೋ ನೋಡಿದಾಗ ಎಲ್ಲೋ ಒಂದು ರಿಯಾಲಿಟಿ ಶೋ ಇಂದ ಸುದಿ ಅವ್ರನ್ನ ಜಡ್ಜ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ನಮಗೆ ಯಾರಿಗೂ ಗೊತ್ತಿರಲ್ಲ ಸುದಿ ಅಂತ ಅಂದರೆ ಏನು ಅಂತ. ನಿಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಸುದಿ ಅಂದರೆ ಏನು ಅಂತ, ಯಾಕಂದರೆ ನಿಮ್ಮನ್ನ ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಮ್ಯಾಮ್. ನನಗೆ ಸುಮಾರು ಸಿನಿಮಾಗಳಾಗೋಗಿದೆ, 100 ದಾಟ್ಬಿಟ್ಟಿದ್ದೀನಿ. ಯಾರನ್ನಾದರೂ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಸಿನಿಮಾಲ್ ತೆಗೆದು ನನ್ನ ಅಕ್ಕಪಕ್ಕ ಆ್ಯಕ್ಟ್ ಮಾಡಿರೋ ಸುದಿ ಏನು ಅಂತ ಕೇಳಿ ಅವ್ರು ಹೇಳ್ತಾರೆ. ನಾನು ಇರೋದು ಹಿಂಗೆ ಮ್ಯಾಮ್, ನೀವು ಬಿಗ್ ಬಾಸಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನನ್ನ ಪಾತ್ರಗಳು ಬೇರೆ, ನಾನು ಬೇರೆ. ಪ್ರತಿ ಕ್ಷಣ ಪ್ರತಿ ಸಮಯ ಆ್ಯಕ್ಟ್ ಮಾಡೋಕ್ಕಾಗುತ್ತೆ ಅಲ್ಲೇ? ಹಂಗಾಗಲ್ಲ. ನಾನು ಇರೋದೇ ಹಿಂಗೆ. ನೀವು ಯಾರೇ ಸುದಿ ಏನು ಅಂತ ಕೇಳಿ ಅವ್ರು ಹೇಳ್ತಾರೆ. ನಾನು ಹೆಂಗಿದ್ದೀನೋ ಹಂಗೆ ಇದ್ದೆ. ಸೋತ್ರು ಪರವಾಗಿಲ್ಲ, ನಾನು ಇರೋದೇ ಹೆಂಗೆ. ಸೊ ನಾನು ಗೆಲ್ಬಿಡಬೇಕು ಅನ್ನೋದಕ್ಕೋಸ್ಕರ ಇನ್ನೇನೋ ಮಾಡೋಕ್ಕಾಗಲ್ಲ. ಸೋತ್ರೋ ಗೆದ್ದೋ ಅದೆಲ್ಲ ಸೆಕೆಂಡ್ರಿ. ನಾನು ಇರೋದು ಹೆಂಗೋ ಹಂಗೆ ಇದೆ ಅಷ್ಟೇ.